ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮ ಮುಂದೆ ನಾವು ಹಂಚಿಕೊಳ್ಳುತ್ತಿರುವುದು ನಮ್ಮ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ಮಹಿಳೆಯರ ಆಟದ ಕಾರ್ಯಕ್ರಮದ ಸಂತೋಷದ ಕ್ಷಣಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮುಖ್ಯ ಉದ್ದೇಶವೇನೆಂದರೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸ, ಸಂತೋಷ, ಆರೋಗ್ಯ ಮತ್ತು ಏಕೈಕ್ಯ ಬೆಳೆಸುವುದು. ಇಂದಿನ ವೇಗದ ಜೀವನದಲ್ಲಿ ಮಹಿಳೆಯರು ಕುಟುಂಬದ ಕೆಲಸ, ಸಮಾಜ ಎಲ್ಲದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಮ್ಮ ಸಂತೋಷವನ್ನು ಮರೆತು ಬಿಡುತ್ತಾರೆ. ಅದಕ್ಕಾಗಿ ನಮ್ಮ ಟ್ರಸ್ಟ್ ನಿರ್ಧರಿಸಿತ್ತು, ಮಹಿಳೆಯರಿಗಾಗಿ ಒಂದು ದಿನ ಸಂಪೂರ್ಣವಾಗಿ ಸಂತೋಷ, ನಗು ಮತ್ತು ಆಟದ ಮೀಸಲಿಡಬೇಕು ಎಂದು ನಿರ್ಧರಿಸಿದ್ದೀವಿ. ವಯಸ್ಸಿನ ಭೇದವಿಲ್ಲದ ಎಲ್ಲ ಮಹಿಳೆಯರು ಆಟದಲ್ಲಿ ಭಾಗವಹಿಸಲು ಮುಂದಾಗಿ ಇದು ಕಾರ್ಯಕ್ರಮ ದೊಡ್ಡ ಯಶಸ್ವಿ. ಮೊದಲ ಆಟ ಮ್ಯೂಸಿಕಲ್ ಚೇರನ್ನು ಆಯೋಜಿಸಲಾಗಿತ್ತು. ಸಂಗೀತ ನಿಂತ ಕ್ಷಣದಲ್ಲಿ ಕುರ್ಚಿ ಹಿಡಿಯುವ ಆತರ, ಸ್ನೇಹಪೂರ್ವ ಸ್ಪರ್ಧೆ, ನಗು ಮತ್ತು ಚಪ್ಪಾಳೆ ಇವ ಎಲ್ಲವನ್ನೂ ಸೇರಿ ಮಹಿಳೆಯರ ಮನಸ್ಸು ಹರ್ಷದಿಂದ ತುಂಬಿದವು. ಈ ಆಟ ಚುರುಕುತನ, ಸಮತೋಲನ, ಸಹನೆ ಮತ್ತು ಒಂದು ಗುರಿ ಗಮನ ಇಡುವ ಶಕ್ತಿ ಬಹಳ ಮುಖ್ಯವಾಗಿತ್ತು. ಕೆಲವರು ನಿಧಾನವಾಗಿ, ಕೆಲವರು ಆತರದಿಂದ, ಅದರಲ್ಲಿ ಎಲ್ಲರೂ ಆಟವನ್ನು ತುಂಬ ಆನಂದಿಸಿದರು. ಇದು ಜೀವನದಲ್ಲಿ ಸಹನೆ ಎಷ್ಟು ಮುಖ್ಯ ಎಂಬುದು ನೆನಪಿಸಿತು. ನಂತರ ನಡೆದಿದ್ದು ಪಾಸ್ ದ ಬಾಲ್. ಈ ಆಟದಲ್ಲಿ ಒಬ್ಬರಿಗೊಬ್ಬರು ಮತ್ತೊಬ್ಬರಲ್ಲಿ ಒಂದು ಸಂದೇಶ ಸ್ಪಷ್ಟವಾಗಿ ಕಾಣಿಸಿತು. ನಂತರ ಹಗ್ಗ ಎಳೆಯುವ ಆಟ. ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಹಗ್ಗ ಎಳೆಯುವ ಆಟ. ಈ ಆಟದಲ್ಲಿ ಮಹಿಳೆಯರ ಶಕ್ತಿ, ಏಕತೆ ಮತ್ತು ಧೈರ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸಿತು. ಒಟ್ಟಾಗಿ ಹಗ್ಗ ಎಳೆಯುವಾಗ ನಾವು ಒಬ್ಬರೇ ಅಲ್ಲ ಎಂಬ ಭಾವನೆ ಎಲ್ಲರ ಮನಸ್ಸಿಗೂ ತಲುಪಿತ್ತು. ಮುಂದೆ ಆಟ ಕಣ್ಣಿಗೆ ಕಟ್ಟಿಕೊಂಡು ಬಕೆಟ್ ಮುಟ್ಟುವ ಆಟ. ದಿಕ್ಕು ತಪ್ಪದೆ ಬಕೆಟ್ ಮುಟ್ಟಲು ಯೋಚಿಸುವುದು ಬಹಳ ಮನೋರಂಜನೆಯಾಗಿತ್ತು. ಇದು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಮತ್ತು ಇತರ ಮಾರ್ಗದರ್ಶನ ಮೇಲೆ ನಂಬಿಕೆ ಇಡುವ ಗುಣವನ್ನು ಬೆಳೆಸಿತು. ಈ ಎಲ್ಲ ಆಟಗಳ ಮಧ್ಯೆ ಮಹಿಳೆಯರ ಮುಖದಲ್ಲಿ ನಗು, ಅವರ ನಗುವಿನ ಮಧ್ಯ ಧ್ವನಿ, ಅವರ ಸಂಭ್ರಮ ಇವೇ ನಮ್ಮ ಟ್ರಸ್ಟಿಗೆ ಅತಿ ದೊಡ್ಡ ಬಹುಮಾನ. ಬಹಳ ದಿನಗಳ ನಂತರ ತಮಗಾಗಿಯೇ ಸಮಯ ಕಳೆಯುತ್ತಿದ್ದೇವೆ ಎಂಬ ಸಂತೋಷ. ಕುಟುಂಬದ ಸಬಲವಾದರೆ ಸಮಾಜ ಸಬಲವಾಗುತ್ತದೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ನಾವು ಮುಂದಾಗಿದ್ದೀವಿ, ನಿರಂತರವಾಗಿ ಆಯೋಜಿಸುತ್ತೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ, ಸಹಕರಿಸಿದ ಸದಸ್ಯರಿಗೆ ಮತ್ತು ಬೆಂಬಲ ನೀಡಿದ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಸಹಕಾರವೇ ಪ್ರೇರಣೆ. ಇದೇ ರೀತಿ ನಮ್ಮ ಸಂತೋಷದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ದಿನ ಇಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸ್ಟೇಟ್ 1 year ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಪುರುಷ ಮತ್ತು ಮಹಿಳಾ ಮಹಾಸಭಾದ ವತಿಯಿಂದ ಇಟ್ಟಿಗೆಹಳ್ಳಿ ಗ್ರಾಮದಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಜೆ ಮುರುಗನ್ ಮತ್ತು ರಾಜ್ಯದ ಖಜಾಂಚಿಯಾದ ಪಿ ರಂಗಸ್ವಾಮಿ, ಮಹಿಳಾ ಮಹಾಸಭಾದ ಉಪಾಧ್ಯಕ್ಷರಾದ ನಾಗೇಶ್ವರಿ, ಸಂಘಟನಾ ಕಾರ್ಯದರ್ಶಿಗಳಾದ ರಾಧಾ, ಜಯಶಂಕರ್, ಸರೋಜಾ, ರಂಗಸ್ವಾಮಿ, ದೀಪಾ ಮತ್ತು ಗೌರವಾಧ್ಯಕ್ಷರಾದ ಶಾಂತಿ ಮೇಡಮ್ನವರು ಎಲ್ಲರೂ ಸೇರಿ ಗ್ರಾಮಸ್ಥರು 1 year ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಮತ್ತು ಸೊಸೈಟಿಯ ಷೇರುದಾರರಿಗೆ ಇವತ್ತು ಪೊಂಗಲ್ ಹಬ್ಬದ ಪ್ರಯುಕ್ತ
ಕ್ರೀಡೆಯನ್ನು ಇಟ್ಕೊಂಡಿದ್ದರು, ಸಾಂಸ್ಕೃತಿಕ ಕಾರ್ಯಕ್ರಮ. ಅದರಲ್ಲಿ ಮೊದಲನೆಯದಾಗಿ ಮ್ಯೂಸಿಕಲ್ ಚೇರ್, ಎರಡನೇದಾಗಿ ಸ್ಪೂನಲ್ಲಿ ನಿಂಬೆಹಣ್ಣಿನ ಇಟ್ಕೊಂಡು ಹೋಗತಕ್ಕಂಥ ಸ್ಪರ್ಧೆ, ಮೂರನೇದು ಹಗ್ಗ ಜಗ್ಗಾಟ, ನಾಲ್ಕನೇದು ಮಡಿಕೆ ಹೊಡೆಯೋ ಸ್ಪರ್ಧೆ, ಐದನೇದು ಬಾಲ್ ಥ್ರೋ ಮಾಡೋದು. ಹೀಗೆ ಸುಮಾರು 5-6 ಆಟವನ್ನು ಇಟ್ಕೊಂಡಿದ್ದರು. ಸುಮಾರು ರಂಗೋಲಿ ಸ್ಪರ್ಧೆ ಹೊರತುಪಡಿಸಿ ಎಲ್ಲ ಸ್ಪರ್ಧೆಗಳನ್ನು ಮಾಡಿದರು. 17ರಿಂದ 18 ಜನ ಇದರಲ್ಲಿ ಜಯಶಾಲಿಗಳಾಗಿದ್ದಾರೆ. ಅವರಿಗೆ ಸಾಮಾನ್ಯವಾಗಿ ಅವ್ರ ಫಂಕ್ಷನನ್ನು 26ನೇ ತಾರೀಕು ಇಟ್ಕೋಬೋದು ಈ ತಿಂಗಳು. ಆ ದಿನ ಎಲ್ಲರೂ ಕೂಡ ಸೇರಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಜೊತೆಗೆ ಒಂದು ಚಿಕ್ಕ ಬಹುಮಾನಗಳನ್ನು ಸಹ ವಿತರಣೆ ಮಾಡಬೇಕು. ಆ ಸಂದರ್ಭ ಬಂದಾಗ ಎಲ್ಲರಿಗೂ ಕೂಡ ತಿಳಿಸ್ತೀವಿ. ಇವತ್ತು ನಮ್ಮ ಮಹಿಳಾ ಮಹಾಸಭಾದ ಅಧ್ಯಕ್ಷರು, ನಮ್ಮ ಸೊಸೈಟಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಮಣಿ ಮೇಡಮ್ಮು, ಮಹಾಸಭಾದ ಗೌರವಾಧ್ಯಕ್ಷರಾದ ವಿ ಪರಶುರಾಮ್, ಟಿ ಷಣ್ಮುಗಂ, ಮಹಿಳಾ ಮಹಾಸಭಾದ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಸರಳಾ ಗಣೇಶ್, ಸೊಸೈಟಿಯ ನಿರ್ದೇಶಕರಾದ ಪುಷ್ಪ ಗಿರೀಶ್ ಕುಮಾರ್ ಮತ್ತು ಮಹಿಳಾ ಮಹಾಸಭಾದ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ವೇತಾ, ಇವರೆಲ್ಲ ಬಂದಿದ್ದರು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ರಂಗಸ್ವಾಮಿ ಮನೆಯಲ್ಲಿ ಮಾಡಿದರು. ನಾಗೇಶ್ವರಿ, ರಾಧಾ ಮೇಡಮ್, ದೀಪ, ಸರೋಜ ಇವರೆಲ್ಲ ತುಂಬ ಹೃದಯದಿಂದ ಎಲ್ಲರನ್ನು ಬರಮಾಡಿಕೊಂಡು ಎಲ್ಲರಿಗೂ ಅತಿ ಸತ್ಕಾರ ಮಾಡಿದ್ದಲ್ಲದೆ ಭೋಜನವನ್ನು ಸಹ ಬಡಿಸಿ ಸವಿಲಿಕ್ಕೆ ದಾರಿ ಮಾಡಿಕೊಟ್ರು. ನಂತರ ರಾಧಾ ಅವರು ಕಾಫಿನ ಮಾಡ್ತಂದು ಕೊಟ್ಟರು. ಆಟಗಳೆಲ್ಲ ಸಂಜೆ 5 ಗಂಟೆಗೆ 4:15, 4:45 ಮುಕ್ತಾಯ ಆಯಿತು. ನಂತರದಲ್ಲಿ ನಾವು ಅಲ್ಲಿಂದ ಹೊರಟು ಬಂದ್ವಿ. ಅವರು ನಮ್ಮ ವನ್ನಿಯಾರ್ ಸಮುದಾಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮತ್ತು ಸೇರು ಮಾಡಿದವರಿಗೂ ಕೂಡ ಸೇರಿಸಿ ಮಿಕ್ಸ್ ಮಾಡಿ ಅವರು ಈ ಕಾರ್ಯಕ್ರಮವನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನೋಡಲಿಕ್ಕೂ ಭಾಳ ಖುಷಿಯಾಯಿತು ಎಲ್ಲರಿಗೂ. ಅವರೆಲ್ಲರ ಸಹಕಾರ ಮತ್ತು ಇವತ್ತು ಬಂದಂಥ ಎಲ್ಲ ಅತಿಥಿಗಳ ಒಂದು ಪ್ರೋತ್ಸಾಹ, ಅಲ್ಲಿ ಜನಗಳು ನಮಗೆ ನೀಡಿದಂಥ ಸಹಕಾರದೊಂದಿಗೆ ಸಕ್ಸಸ್ ಆಯಿತು. ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡಿದರೆ ತುಂಬ ಸಂತೋಷವಾಗಿರುತ್ತೆ. ಪುಷ್ಪ ಗಿರೀಶ್ ಅವರು ನಾನು ಊರಿಗೆ ಹೋಗಿ ಚಿಂತನೆ ಮಾಡಲಿಕ್ಕೆ ಯೋಚಿಸ್ತೀನಿ ಅಂತ ಹೇಳೋಗಿದ್ದಾರೆ. ಇನ್ನು ಚಿನ್ನಿಕಟ್ಟೆ ಶ್ವೇತಾ ಅವರು ಅಷ್ಟೇ, ಅಲ್ಲಿ ಕನಕ, ಪ್ರೇಮ, ಪವಿತ್ರ, ಶಾರದಮ್ಮ, ಮಂಜುಳಮ್ಮ ಎಲ್ಲ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಕೇಳಿ ಮಾಡಲಿಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳೋಗಿದ್ದಾರೆ. ಇನ್ನು ಹಿರೇಕಲ್ವತ್ತಲ್ಲಿ ಪ್ರತಿ ವರ್ಷ ಮಾಡ್ತಿದ್ದಾರೆ. ಜ್ಯೋತಿ, ಅಮುದ, ಅಲ್ಮೇಲಮ್ಮ, ಮಂಜುಳಾ, ಗಂಗಾವತಿ, ಲಕ್ಷ್ಮಮ್ಮ, ಅವರೊಂದು ದೊಡ್ಡ ಟೀಮ್ ಇದೆ. ಅವರು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಕೂಡ ಡೇಟನ್ನು ಕೊಟ್ಟರೆ ಒಳ್ಳೆಯದು. ಅದೇ ರೀತಿ ಕಡೂರಲ್ಲಿ ಭವಾನಿ ಮೇಡಮ್ ಟೀಮು ಕೂಡ ಮಾಡಲಿಕ್ಕೆ ಯೋಚಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಒಂದು ಈ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಸಮುದಾಯನ ಒಂದು ಸಂಘಟನೆ ಮಾಡಿದರೆ